ಅಧ್ಯಾಯ 91. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು, ನಾನು ನಂಬಿದ ದೇವನು ಎನ್ನುವೆನು. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳಡಿಯಲೆ. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ. ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲೇ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲೆ. ಅಂಥ ಕೇಡೊಂದು ಬಾರದು ನಿನ್ನ ಪಾಲಿಗೆ. ನೀನಿದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೋಡುವೆ, ಪ್ರಭುವನೇ ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ. ಪರಾತ್ಪರನನ್ನೇ ನಿನ್ನ ನಿವಾಸ ಆಗಿಸಿಕೊಂಡಿದ್ದರಿಂದ. ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯದು. ನೀನು ಹೋದೆಡೆಯೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾತ ಕಟ್ಟಳೆ ತನ್ನ ದೂತರಿಗೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರವರು ಕೈಗಳಲೆ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನು ಘಟಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆಯಿಟ್ಟಾಗ ಕಿವಿಗೊಡುವೆನು, ಸಂಕಟದಳು ಅವನ ಸಂಗಡವಿರುವೆನು. ಅವನನ್ನು ಉದ್ಧರಿಸಿ ಘನಪಡಿಸುವೆನು, ದೀರ್ಘಾಯುಸ್ಸನ್ನಿತ್ತು ತೃಪ್ತಿಪಡಿಸುವೆನು. ನಾನು ನೀಡುವ ಮುಕ್ತಿಯವನಿಗೆ ಮನಗಾಣಿಸುವೆನು.